ನನ್ನೆಲ್ಲ ಸ್ನೇಹಿತರಿಗೂ ಹೊತ್ತು ಕೂತಿದ್ರು ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂತೀರಾ. ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ನಾನು ಸುಮಾರು ಹೊತ್ತಿಲ್ಲ ಕೂತಿದ್ದೆ. ಸಂಪುಟ ನರಸಿಂಹಂಗೂ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದೆ. ನೋಡಿ 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ತುಂಬ ಪವಿತ್ರವಾದ ಕ್ಷೇತ್ರ. ಇಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಎಲ್ಲನೂ ಮಾಡಿಸ್ತಾರೆ. ನಿಮಗೆ ಸರ್ಪ ಸಂಸ್ಕಾರ ಅಂದರೆ ಯಾವುದೋ ಜನ್ಮಾಂತರದಲ್ಲಿ ಯಾವಾಗಲೂ ಸರ್ಪ ಹೊಡೆದು ಸಾಯಿಸಿಬಿಟ್ಟು ಅದಕ್ಕೆ ಏನು ಸಂಸ್ಕಾರ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ರೆ ಆ ದೋಷ ಕೆಲವರಲ್ಲಿ ಕಾಡ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಪರಿಹಾರ ಖಂಡಿತ ಆಗುತ್ತೆ. ಅಲ್ಲಿಂದ ಹೊರಟೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನೋಡಿ ಹೋಗ್ತಾ ತುಂಬ ಸ್ಪೈಸಸ್ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು, ಚಕ್ಕೆ, ಲವಂಗ ಈ ಥರದ್ದೆಲ್ಲ ಇಲ್ಲಿ ಅಲ್ಲೇ ಬೆಳೆಯೋದ್ರಿಂದ ಸಿಗುತ್ತೆ. ಇಲ್ಲಿ ಅಂಗಡಿಗಳಲ್ಲಿ ನಿಮಗೆ ಬೇಕಾದಂಥ, ಕಣ್ಣಿಗೆ ಬೇಕಾದಂಥ ಬಣ್ಣವಾದ ಏನು ಬೇಕೋ ನಿಮ್ಗೆ ಇಷ್ಟ ಬಂದಿದ್ದು ಕೊಂಡ್ಕೋಬೋದು. ಆದಿಸುಬ್ರಹ್ಮಣ್ಯಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಸ್ಪೈಸಸ್ ಹೇಳದ್ನಲ್ಲ, ಸ್ಪೈಸಸ್ ಕಾಣಿಸ್ತಾ ಇದೆ ಚೆನ್ನಾಗಿ. ಏನು ಬೇಕೋ ನಿಮ್ಗೆ ಇಷ್ಟವಾದದ್ದು ತೊಗೊಂಡು ಆದಿಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿ ಇದು. ಕುಮಾರಧಾರ ನದಿ ಆವಾಗಲೇ ಹೇಳದ್ನಲ್ಲ. ಸೊ ಇಲ್ಲಿ ಮುಂದೆ ಹೋದರೆ ಕುಮಾರಧಾರ ನದಿ ಕ್ರಾಸ್ ಮಾಡ್ಕೊಂಡು, ಅಂದರೆ ಬ್ರಿಡ್ಜ್ ಥರ ಇದೆ, ಒಂದು 5 ಹೆಜ್ಜೆ ಅಷ್ಟೇ. ನೋಡಿ ಹೋಗ್ತಾ ಇದ್ದೀನಿ ಆದಿಸುಬ್ರಹ್ಮಣ್ಯಕ್ಕೆ. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಜನನೇ ಇರಲಿಲ್ಲ. ಹಾಗಾಗಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ರಶ್ ಇಲ್ಲ ಅಂತ. ರಶ್ ಇರಲಿಲ್ಲ. ತುಂಬಾ ಚೆನ್ನಾಗಿ ದರ್ಶನವೂ ಆಯಿತು. 3 ಸಲ 4 ಸಲ ಹೋಗಿ ಬಂದೆ ದೇವಸ್ಥಾನದೊಳಗೆ. ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಬಂದರೆ ಆರಾಮಕ್ಕೆ ಸುಳ್ಯದಿಂದ 1 ಅವರ್ ಒಂದು ಬಸ್ ಅಂತೂ ತುಂಬಾ ಸಿಗುತ್ತೆ, ಆರಾಮಕ್ಕೆ ಬರ್ಬೋದು. ನೋಡಿ ಇದೇ ಒಂದು ಸಣ್ಣ ಬ್ರಿಡ್ಜು. ನಾನು ಆವಾಗಲೇ ಹೇಳ್ದಂಗೆ ಸರ್ಪ ಸಂಸ್ಕಾರನ ಈಗ ತೋರಿಸ್ತೀನಿ ನೋಡಿ. ಪಾರ್ಕ್ ಥರ ಇದೆ ಇಲ್ಲಿ. ಅದರೊಳಗೆ ಮಧ್ಯದಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ. ಕುಮಾರಧಾರ ನದಿ, ಅದರ ನೀರಿಲ್ಲ, ಕಡಿಮೆ ನೀರು. ಇಲ್ಲ ಅಂದರೆ ಮಳೆಗಾಲದಲ್ಲಿ ಫುಲ್ಲು ತುಂಬಿ ಹರಿಯುತ್ತೆ. ಕುಮಾರಧಾರ ದೇವಸ್ಥಾನದ ಮೆಟ್ಲವರೆಗೂ ಬಂದ್ಬಿಡುತ್ತೆ, ಅಷ್ಟು ನೀರಿರುತ್ತೆ. ನೋಡಿ ಇಲ್ಲೇ ಬಲಕ್ಕೆ ತೋರಿಸ್ತೀನಿ. ಒಂದು ಒಳ್ಳೆ ದೊಡ್ಡ ಉದ್ಯಾನವನ ಇದೆ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ. ನಾನು ಜಾಸ್ತಿ ದೂರ ಹೋಗಲಿಲ್ಲ ಇಲ್ಲಿ ಒಳಗಡೆ. ನೋಡಿ ಅಲ್ಲಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ತಾರೆ. ಸರ್ಪ ಸಂಸ್ಕಾರ ಅಂದರೆ ಅಕ್ಕಿ ಹಿಟ್ಟಲ್ಲಿ ಸರ್ಪದ ಆಕಾರ ಮಾಡಿ ಎಲ್ಲ ಅದಕ್ಕೆ ಪೂರ್ತಿ ಸಂಸ್ಕಾರ ಮಾಡ್ತಾರೆ. ಅಲ್ಲಿ ನೀವು 2 ದಿನ ಇರಬೇಕಾಗುತ್ತೆ ಕ್ಷೇತ್ರದಲ್ಲಿ. ಅದನ್ನೆಲ್ಲ ಅವರೇ ಹೇಳ್ತಾರೆ. ಆನ್ಲೈನ್ ಕೂಡ ನೀವು ಆನ್ಲೈನ್ ಬುಕ್ ಮಾಡ್ಬೋದು. ಸರ್ಪ ಸಂಸ್ಕಾರಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಆರಾಮಕ್ಕೆ ಬಂದು ಇಲ್ಲಿ ಸೇವೆ ಮಾಡಿಬಿಟ್ಟು ಹೋದರೆ ಯಾವುದೇ ದೋಷ ಇದ್ದರೂ ಹೋಗುತ್ತೆ ಅಂತ ಪ್ರತೀತಿ ಇದೆ. ಇದೇ ಸರ್ಪದೋಷ ಯಾರಿಗಾರು ಇದ್ದರೆ ಇಲ್ಲಿಗೆ ಬಂದು ಮಾಡಬೇಕು ಆ ಪೂಜೆನ, ಆವಾಗಲೇ ಅದಕ್ಕೆ ಒಂದು ಮುಕ್ತಿ ಅಂತ ಸಿಗೋದು. ನೋಡಿ ಇಲ್ಲಿ ಮಾಡಿಸ್ತಾರೆ ಅದನ್ನು. ಹಾಗೆ ಎಷ್ಟು ಹಚ್ಚ ಹಸಿರು ಗೊತ್ತಾ, ತುಂಬ ಚೆನ್ನಾಗಿ ಮೇಂಟೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಸೊ ಹಾಗೆ ಇದನ್ನು ನಿಮಗೆ ತೋರಿಸೋಣ ಅಂತ ಹೀಗೆ ಅದ್ರ ಒಳಗೆ ನಡ್ಕೊಂಡು ಹೋದೆ. ಸೊ ಸಂಸ್ಕಾರ ಮಾಡೋ ಜಾಗ ಅಂದರೆ ಸಾಮಾನ್ಯ ಎಲ್ಲರೂ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿಗೇ ಸ್ವಲ್ಪ ದೂರ ಮಾತ್ರ ಹೋಗ್ಬಿಟ್ಟು ಆ ಬಿಲ್ಡಿಂಗ್ವರೆಗೂ ಹೋಗಲಿಲ್ಲ, ಹಿಂದಕ್ಕೆ ಬಂದೆ. ಹಾಗೆ ಆದಿಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ ನೋಡಿ. ಈಗ ಅಲ್ಲೇ ಪಕ್ಕದಲ್ಲೇ ಎಲ್ಲ ಒಂದು 10 ಹೆಜ್ಜೆ ದೂರ ಅಷ್ಟೇ. ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಸಾಕ್ಸ್ ಹಾಕ್ಕೊಂಡು ಹೋಗಿ, ಆವಾಗ ಆರಾಮಾಗಿ ನಡಿಬೋದು. ಇಲ್ಲ ಅಂತಂದರೆ ಕಾಲು ತುಂಬ ಸುಡುತ್ತೆ. ಇವಾಗ ಸ್ವಲ್ಪ ರಿನೋವೇಷನ್ಗಳು ನಡೀತು, ರೋಡೆಲ್ಲ ರಿಪೇರ್ ನಡೀತಾ ಇದೆ ಕೆಲವೊಂದು ಕಡೆ. ನೋಡಿ ಇಲ್ಲೇ ಈ ಮೆಟ್ಲಿಗೆ ಜಸ್ಟ್ ಆಪೋಸಿಟ್ಟೇ ಮೇನ್ ಎಂಟ್ರೆನ್ಸು. ಒಳಗಡೆ ಇರೋದು ಅದು ಗರ್ಭಗುಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೊಡ್ಡ ಹುತ್ತ ಇದೆ. ಒಳಗಡೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಹಾಗೆ ಹುತ್ತದ ಮಾಡಿ ಕರುಣವರಿತು ಕನಮದನ ನಾರಾಯಣ ಎಂದು ಗೋಗಿರಾಜ ಮೆಳಗೆ. ಕರುಣವರಿತು ಕನಮದನ ಗೋಗಿರವರೆ ಮರಣಕಾಲಗಳು ಮೊದಲಿದೆಯ
ಮರಣ